ಪ್ರಸಕ್ತ ವರ್ಷ ಭಾರಿ ಮಳೆಗೇನದಂದ್ರೆ ಸುಮಾರು 4,60,000 ಎಕರೆಯಲ್ಲಿ ಬೆಳೆದಂಥ ಬೆಳೆಗಳೆಲ್ಲ ಜಲಾವೃತಗೊಂಡು ರೈತರು ಸಂಕಷ್ಟಕ್ಕೀಡಾಗ್ಯಾರ. ಅದ್ರ ಸರ್ಕಾರ ಮಾತ್ರ ಬೆಳೆ ಪರಿಹಾರ ಇವತ್ತು ಬರ್ತಾ ನಾಳೆ ಬರ್ತಾ ಅಂತೇಳಿ ಮೇಲಿನ ಮೇಲೆ ಹೇಳಿಕೆಗಳು ಕೊಡತ್ತಾರ. ಆದ್ರೆ ಇವತ್ತು ರೈತರಿಗೆ ಬೆಳೆ ಪರಿಹಾರ ಏನದಂದ್ರೆ ಬಂದಿಲ್ಲ. ಇಲ್ಲಿ ರೈತರೇ ಇದ್ದಾರೆ, ನೇರವಾಗಿ ಅವರನ್ನೇ ಮಾತಾಡ್ಸೋಣ. ಸರ್, ಟೋಟಲಿ 4,60,000 ಎಕರೆಯಲ್ಲಿ ಬೆಳೆದಂಥ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ ಎಲ್ಲ ಹೋಗಿವೆ ಸರ್. ಪರಿಹಾರ ಏನಿದೆ ಸರ್? ಪರಿಹಾರ ಬಂದೇನು ಸರ್? ನೋಡ್ರಿ, ಸುಮಾರು ಈಗ 4 ತಿಂಗಳ ಬಂತು. ನಮ್ಮ ಎಲ್ಲ ಸಂಪೂರ್ಣ ಬೆಳೆ ಉದ್ದು, ಹೆಸರು, ಸೋಯಾ ಇದ್ದಿದ್ದು ತೊಗರಿನೂ ಹೋಗ್ಯದ, ಅದೊಂದು ತಿರುಗಲತ್ತದ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದೀಪಾವಳಿ ಒಳಗಾಗಿ ಏನಪ್ಪ ಅಂದ್ರೆ ನಿಮಗೆಲ್ಲ ಪರಿಹಾರ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ದೀಪಾವಳಿ ಮುಗೀತು, ಅವ್ರಿಗೆ ಏನಪ್ಪ ಅಂದ್ರೆ ಕೇಳಿದಾಗ ಇಲ್ಲ ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಸರ್, ನಿಮ್ಗೆ ಅಕ್ಟೋಬರ್ 30 ಒಳಗೆ ಹಾಕ್ತೀವಿ ಅಂತ ಹೇಳಿದ್ರು. ಈಗ ನವಂಬರ್ 30 ಹೊಂಟದ, ಇನ್ನೀ ತನಕ ಒಂದು ನಯಾ ಪೈಸಾ ಇಲ್ಲ. ನಮ್ಮ ಬೀದರ್ ಒಂದು ಎಕ್ಸೆಪ್ಟ್ ಒಂದು ಭಾಲ್ಕಿ ತಾಲೂಕದಾಗ ಬಂದವಂತ ರೈತರು ಹೇಳ್ತಾ ಇದ್ದಾರೆ. ಅದು ಇಲ್ಲಿವರೆಗೆ ನಮ್ಮ ಬೀದರ್ ಜಿಲ್ಲೆ ಆಗಲಿ, ಹುಮ್ನಾಬಾದು, ಬಸವ ಕಲ್ಯಾಣ ಯಾವ ತಾಲೂಕದಾಗ ಇಲ್ಲೂ ಬಂದಿಲ್ಲ. ನಾವು ಮೊನ್ನೆ ಏನಪ್ಪ ಜಿಲ್ಲಾಧಿಕಾರಿಗಳು ಭೇಟಿಯಾದಾಗ ಅವ್ರೇನಂದ್ರು, ಇಲ್ಲವೋ ಇದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅದ. ಭಾಲ್ಕಿ ತಾಲೂಕದ ತಹಶೀಲ್ದಾರ್ ಏನಪ್ಪ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸರ್, ಹಣದ ಕೊರತೆ ಸರ್ಕಾರದಾಗ. ಅದೇ ಈಗ ಅವ್ರೇನಂದ್ರು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಒಬ್ಬ ಭಾಲ್ಕಿ ತಹಶೀಲ್ದಾರ್ ಒಬ್ಬರೇ ಕೊಟ್ಟಾರ. ಅವರು ಬಾಕಿ ತಹಶೀಲ್ದಾರ್ ಯಾರೂ ನಮ್ಮ ಡಾಟಾ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಅದ, ನಮ್ಮಲ್ಲಿ ಹಣ ಅದ ಅಂತ ಹೇಳಿದ್ರು. ಆ ನಂತರ ನಾವು ಎಲ್ಲ ತಹಶೀಲ್ದಾರ್ ಮಾತಾಡಿದ್ವು. ಸರ್, ನಾವು ಆಲ್ರೆಡಿ ಎಲ್ಲ ಡಾಟಾ ಕೊಟ್ಟಿದ್ದೆವು, ಅವ್ರು ಏನೋ ಎಲ್ಲೋ ಅದು ಮಾಡತ್ತಾರ ಅಂತ ಹೇಳಿದ್ರು. ನಮಗೇನು ತಿಳಿದು ಹೊಂಟದ ಮೇಲಿನ ನೋಟಕ್ಕೆ ಸರ್ಕಾರ ಬಲ್ಲಿ ದುಡ್ಡು ಇಲ್ಲ ಅಂತ. ಇದು ಮತ್ತೊಂದು ಮಾತು, ಇದು ರಾಜ್ಯ ಸರ್ಕಾರದಲ್ಲ, ಇದು NDRF ಕೇಂದ್ರ ಸರ್ಕಾರ ದುಡ್ಡು. ಕೇಂದ್ರ ಸರ್ಕಾರ ದುಡ್ಡು ಇವರು ನಮ್ಮ ರೈತರು ಕೊಡ್ಲಾಕ ಇಷ್ಟು ಕೇಂದ್ರ ಸರ್ಕಾರ ದುಡ್ಡು ರಾಜ್ಯ ಇವ್ರು ಏನೋ ಮಿಸ್ಯೂಸ್ ಮಾಡ್ಕೊಂಡ್ರೆ ಈಗ ಮತ್ತು ಅದು ಏನು ಹಾಗೆ ತಿಳಿತದಲ್ಲ. ಈಗ ಇಲ್ಲಿವರೆಗೆ ಹಾಕಿಲ್ಲ ಅಂದ್ರೆ ಬಂದು ಅವ್ರು ಕಮ್ ಸೆ ಕಮ್ ಇದು ಬಂದು ಒಂದು 1.5 ತಿಂಗಳಾಯ್ತು ಕೇಂದ್ರ ಸರ್ಕಾರದಿಂದ. ಆದರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಯಾರು ರೈತರಿಗೆ ಬಂದಿಲ್ಲ. ಬರೀ ಹಾಕ್ತೀವಿ. ಈಗ ನಾವು ಇನ್ನೊಂದು 4 ದಿವಸ ನೋಡ್ತೀವಿ. 4 ದಿವಸ ಒಳಗೆ ಬರಲಿಲ್ಲ ಅಂದ್ರೆ ರೋಡಿಗೆ ಇಳಿದು ನಾವು ಹೋರಾಟ ಮಾಡ್ತೀವಿ. ಮುಂದೆ ಏನೇ ಅನಾಹುತ ಆದರೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆ ಇರ್ತದೆ ಅಂತ ಇವತ್ತು ನಿಮ್ಮ ವಾಹಿನಿ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ. ಏನು ಹೇಳ್ಬೇಕಂದ್ರೆ ಸರ್, ಟೋಟಲಿ ಸಾಕಷ್ಟು ಬೆಳೆ ಕಳ್ಕೊಂಡಿವಿ, ಸಾಕಷ್ಟು ಬೆಳೆ ಹಾನಿ ವೀಕ್ಷಣೆ ಮಾಡಕ್ಕೆ ಬಂದಂಥ ಸಚಿವರು, ಶಾಸಕರು ತಕ್ಷಣ ಪರಿಹಾರ ಬರ್ತಂದ್ರೆ ಇವತ್ತು ಹೋದ ತಿಂಗಳು 30 ಅಂದರು, ಈ ತಿಂಗಳು 30 ಹೊಂಟವ. ಏನು ಹೇಳ್ತೀರಿ? ಈಗ ಸರ್ಕಾರಕ್ಕೆ ಎಲ್ಲ ಅವ್ರದ್ದು ಮಿನಿಸ್ಟರಿ ಲೆವೆಲ್ದಾಗ ಅವ್ರವ್ರೇ ಇದು ಮಾಡ್ಕೊಳತ್ತಾರ. ರೈತರು ಬರೆದಾಗ ಅವ್ರು ಏನೂ ಇದನ್ನೇ ಮಾಡ್ಲಿಕ್ಕೆ ತಯಾರಿಲ್ಲ. ಪರಿಹಾರ ಕರೆಕ್ಟ್ ಬಂತು ಅಂತಂದ್ರೆ ನಮ್ಮ ಮಕ್ಕಳದು ಫೀಸ್ ಅದು ಕೊಡ್ಲಕ್ಕೂ ಇದು ಆಯ್ತದೆ. ಮತ್ತು ಈಗ ಮುಂದೆ ನಮ್ಮದು ಏನದ ಕಡ್ಲಿ ಅದು ಎಲ್ಲ ನಮಗೆ ಬಿತ್ಲಕ್ಕೆ ಬೀಜಗಳು ಅದೆಲ್ಲ ಭಾಳ ಇದ್ರಾಗ ಇದ್ದೇವೆ ಈಗ ಸದ್ಯ. ಅದೊಟ್ಟು ಸರ್, ಈಗ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಬ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀವಿ, ಅದೊಟ್ಟು ಜಲ್ದಿ ಕೊಟ್ರಿ ಅಂತಂದ್ರೆ ರೈತರಿಗೆ ಭಾಳ ಹೆಲ್ಪ್ ಆಯ್ತದೆ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಸೊ ಇದು ರೈತರ ಮಾತು ಅಂತ ಹೇಳ್ಬೋದು. ಟೋಟಲಿ ಇಲ್ಲಿಯವರೆಗೆ ಪರಿಹಾರ ಬಂದಿಲ್ಲ, ಹೀಗಾಗಿ ತಕ್ಷಣವೇ ಬೆಳೆ ಹಾನಿ ಪರಿಹಾರ ಹಾಕಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ಏನು ಮಾಮೂರು, ಯಾಕೆ ಹಾಕಲ್ಲ ಹೋಗ್ಯಾರ ಬೆಳೆ ಹಾನಿ ಪರಿಹಾರ? ಯಾಕೆ ಹಾಕಲ್ಲ, ಯಾಕೆ ಬಿಡಲ್ಲ, ಅವರು ಒಟ್ಟು ಇದರೊಳಗೆ ಇಲ್ಲ. ರೈತರು ಅವ್ರ ಲಕ್ಷ್ಯದಾಗೆ ಇಲ್ಲ. ಅವರಿಗೆ ರೈತರದ್ದು ಯಾರು ಅಂತ ಕೇಳಕ್ಕೆ ತಯಾರಿಲ್ಲ. ಅವರು ಎಷ್ಟೋ ಸಲ ರೋಡಿಗೆ ತಂದು ಹೋರಾಟ ಮಾಡಿದ್ರು ಕೂಡ ಯಾರು ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಇವ್ರು ಏನದಂದ್ರೆ ಪಾರ್ಟಿ ಬಾಜಿ ಮೇಲೆ ಇದು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಆ ಪಾರ್ಟಿದವನ ಈ ಪಾರ್ಟಿದವರ ಇವ್ರು ಬರ್ತಾ ಬರ್ತದೆ ಮಾಡ್ಕೊಂಡು ಕೆಲವು ತಾಲೂಕದಾಗ ಬಂದವಂತ ಹೇಳ್ತಾರೆ, ಕೆಲವು ತಾಲೂಕದಾಗ ನಮ್ಮಲ್ಲರೂ ಇನ್ನೂ ಬಂದಿಲ್ಲ, ಯಾರಿಗೂ ಭೀ ಬಂದಿಲ್ಲ. ಅದ್ರ ಕಡೆಯಿಂದ ಆದಷ್ಟು ಬೇಗ ಬೆಳೆ ಪರಿಹಾರ ಮಾಡಿದ್ರೆ ಏನಂದ್ರೆ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಯ್ತದ. ಇಲ್ಲ ಅಂತಂದ್ರೆ ಬೆಳೆ ಎಲ್ಲ ಹಾಳಾಗಿ ಎಲ್ಲ ರೈತರು ಭಾಳ ಸಂಕಷ್ಟದಾಗ ಹರ. ಮುಂದೆ ಕೊಡಲಿಲ್ಲ ಅಂದ್ರೆ ಭಾಳ ಉಗ್ರ ಹೋರಾಟ ಮಾಡ್ತೇವೆ ನಾವೆಲ್ಲರೂ ಕೂಡಿ. ಒಟ್ಟು ಬಿದಿ ಪ್ರತಿಯೊಬ್ಬರು ಏನದಂದ್ರೆ ಹೋರಾಟ ಮಾಡಿದ್ರೆ ಇದು ನಮ್ಮ ಸಮಾಜ ಒಂದು ಹೋರಾಟ ಮಾಡೋದೊಂದು ಕರ್ತವ್ಯ ನಮ್ಮದೆಲ್ಲ. ಆದ ಕಡೆ ಇದು ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಪರಿಹಾರ ಹಾಕಿರೋದು ಒಳ್ಳೆಯದೇ. ಇಲ್ಲಾಂದ್ರೆ ಮುಂದೆ ಬರೋ ದಿವಸದಾಗ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಎಚ್ಚರಿಕೆ. ಸೊ ಇದು ರೈತರ ಆಕ್ರೋಶ ನುಡಿ ಅಂತ ಹೇಳ್ಬೋದು. ಈಗಲೇ NDRF ಕೇಂದ್ರ ಸರ್ಕಾರ ಹಣ ಬಂದರೂ ಕೂಡ ಟೋಟಲಿ ಬೀದರ್ ಜಿಲ್ಲಾಡಳಿತ ರೈತರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಆಗ್ತಾ ಇಲ್ಲ. ಒಂದು ವಾರ ಗಡುವು ಕೊಡ್ತೀವಿ, ವಾರದಲ್ಲಿ ರೈತರ ಬೆಳೆ ಹಾನಿ ಪರಿಹಾರ ರೈತರ ಅಕೌಂಟಿಗೆ ಜಮಾ ಆಗಲ್ಲದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಎಚ್ಚರಿಕೆ ಬೀದರ್ ಜಿಲ್ಲೆ ಅನ್ನದಾತರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಪ್ರಸಕ್ತ ವರ್ಷ ಭಾರಿ ಮಳೆಗೇನದಂದ್ರೆ ಸುಮಾರು 4,60,000 ಎಕರೆಯಲ್ಲಿ ಬೆಳೆದಂಥ ಬೆಳೆಗಳೆಲ್ಲ ಜಲಾವೃತಗೊಂಡು ರೈತರು ಸಂಕಷ್ಟಕ್ಕೀಡಾಗ್ಯಾರ. ಅದ್ರ ಸರ್ಕಾರ ಮಾತ್ರ ಬೆಳೆ ಪರಿಹಾರ ಇವತ್ತು ಬರ್ತಾ ನಾಳೆ ಬರ್ತಾ ಅಂತೇಳಿ ಮೇಲಿನ ಮೇಲೆ ಹೇಳಿಕೆಗಳು ಕೊಡತ್ತಾರ. ಆದ್ರೆ ಇವತ್ತು ರೈತರಿಗೆ ಬೆಳೆ ಪರಿಹಾರ ಏನದಂದ್ರೆ ಬಂದಿಲ್ಲ. ಇಲ್ಲಿ ರೈತರೇ ಇದ್ದಾರೆ, ನೇರವಾಗಿ ಅವರನ್ನೇ ಮಾತಾಡ್ಸೋಣ. ಸರ್, ಟೋಟಲಿ 4,60,000 ಎಕರೆಯಲ್ಲಿ ಬೆಳೆದಂಥ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ ಎಲ್ಲ ಹೋಗಿವೆ ಸರ್. ಪರಿಹಾರ ಏನಿದೆ ಸರ್? ಪರಿಹಾರ ಬಂದೇನು ಸರ್? ನೋಡ್ರಿ, ಸುಮಾರು ಈಗ 4 ತಿಂಗಳ ಬಂತು. ನಮ್ಮ ಎಲ್ಲ ಸಂಪೂರ್ಣ ಬೆಳೆ ಉದ್ದು, ಹೆಸರು, ಸೋಯಾ ಇದ್ದಿದ್ದು ತೊಗರಿನೂ ಹೋಗ್ಯದ, ಅದೊಂದು ತಿರುಗಲತ್ತದ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದೀಪಾವಳಿ ಒಳಗಾಗಿ ಏನಪ್ಪ ಅಂದ್ರೆ ನಿಮಗೆಲ್ಲ ಪರಿಹಾರ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ದೀಪಾವಳಿ ಮುಗೀತು, ಅವ್ರಿಗೆ ಏನಪ್ಪ ಅಂದ್ರೆ ಕೇಳಿದಾಗ ಇಲ್ಲ ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಸರ್, ನಿಮ್ಗೆ ಅಕ್ಟೋಬರ್ 30 ಒಳಗೆ ಹಾಕ್ತೀವಿ ಅಂತ ಹೇಳಿದ್ರು.
ಈಗ ನವಂಬರ್ 30 ಹೊಂಟದ ಇಲ್ಲಿ ತನಕ ಒಂದು ನಯಾ ಪೈಸಾ ಇಲ್ಲ ನಮ್ಮ ಬೀದರ್ ಒಂದು ಎಕ್ಸೆಪ್ಟ್ ಒಂದು ಭಾಲ್ಕಿ ತಾಲೂಕದಾಗ ಬಂದವಂತ ರೈತರು ಹೇಳ್ತಾ ಇದ್ದಾರೆ. ಅದು ಇಲ್ಲಿವರೆಗೆ ನಮ್ಮ ಬೀದರ್ ಜಿಲ್ಲೆ ಆಗಲಿ ಹುಮ್ನಾಬಾದು ಬಸವ ಕಲ್ಯಾಣ ಯಾವ ತಾಲೂಕದಾಗ ಇಲ್ಲೂ ಬಂದಿಲ್ಲ. ನಾವು ಮೊನ್ನೆ ಏನಪ್ಪ ಜಿಲ್ಲಾಧಿಕಾರಿಗಳು ಭೇಟಿಯಾದಾಗ ಅವ್ರೇನಂದ್ರು ಇಲ್ಲವೋ ಥೋಡ ಇದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅದ. ಭಾಲ್ಕಿ ತಾಲೂಕಾ ತಹಸೀಲ್ದಾರ್ ಏನಪ್ಪ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸರ್, ಹಣದ ಕೊರತೆ ಇದೆ ಸರ್ಕಾರದಾಗ. ಅದೇ ಈಗ ಅವ್ರೇನಂದ್ರು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ನಿಮ್ಮ ಬಾಕಿ ಒಬ್ಬ ಭಾಲ್ಕಿ ತಹಸೀಲ್ದಾರ್ ಒಬ್ಬರೇ ಕೊಟ್ಟಾರ. ಅವರು ಬಾಕಿ ತಹಸೀಲ್ದಾರ್ ಯಾರೂ ನಮ್ಮ ಡಾಟಾ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಅದ, ನಮ್ಮಲ್ಲಿ ಹಣ ಅದ ಅಂತ ಹೇಳಿದ್ರು. ಆ ನಂತರ ನಾವು ಎಲ್ಲ ತಹಸೀಲ್ದಾರ್ ಮಾತಾಡಿದ್ವು, ಸರ್ ನಾವು ಆಲ್ರೆಡಿ ಎಲ್ಲ ಡಾಟಾ ಕೊಟ್ಟಿದ್ದೆವು, ಅವ್ರು ಏನೋ ಎಲ್ಲೋ ಅದು ಮಾಡತ್ತಾರ ಅಂತ ಹೇಳಿದ್ರು. ನಮಗೇನು ತಿಳಿದು ಹೊಂಟದ ಮೇಲಿನ ನೋಟಕ್ಕೆ ಸರ್ಕಾರ ಬಲ್ಲಿ ದುಡ್ಡು ಇಲ್ಲ ಅಂತ. ಇದು ಮತ್ತೊಂದು ಮಾತು, ಇದು ರಾಜ್ಯ ಸರ್ಕಾರದಲ್ಲ, ಇದು NDRF ಕೇಂದ್ರ ಸರ್ಕಾರ ದುಡ್ಡು. ಕೇಂದ್ರ ಸರ್ಕಾರ ದುಡ್ಡು ಇವರು ನಮ್ಮ ರೈತರು ಕೊಡ್ಲಾಕ ಇಷ್ಟು ಕೇಂದ್ರ ಸರ್ಕಾರ ದುಡ್ಡು ರಾಜ್ಯ ಇವ್ರು ಏನೋ ಮಿಸ್ಯೂಸ್ ಮಾಡ್ಕೊಂಡ್ರೆ ಈಗ ಮತ್ತು ಅದು ಏನು ಹಾಗೆ ತಿಳಿತದಲ್ಲ. ಈಗ ಇಲ್ಲಿವರೆಗೆ ಹಾಕಿಲ್ಲ ಅಂದ್ರೆ ಬಂದು ಅವ್ರು ಕಮ್ ಸೆ ಕಮ್ ಇದು ಬಂದು ಒಂದು 1.5 ತಿಂಗಳಾಯ್ತು ಕೇಂದ್ರ ಸರ್ಕಾರದಿಂದ. ಆದರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಯಾರ ರೈತರಿಗೆ ಬಂದಿಲ್ಲ. ಬರೀ ಹಾಕ್ತೀವಿ. ಈಗ ನಾವು ಇನ್ನೊಂದು 4 ದಿವಸ ನೋಡ್ತೀವಿ, 4 ದಿವಸ ಒಳಗೆ ಬರಲಿಲ್ಲ ಅಂದ್ರೆ ರೋಡಿಗೆ ಇಳಿದು ನಾವು ಹೋರಾಟ ಮಾಡ್ತೀವಿ. ಮುಂದೆ ಏನೇ ಅನಾಹುತ ಆದರೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆ ಇರ್ತದೆ ಅಂತೇಳಿ ಇವತ್ತು ನಿಮ್ಮ ವಾಹಿನಿ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ. ಏನು ಹೇಳ್ಬೇಕಂದ್ರೆ ಸರ್, ಟೋಟಲಿ ಸಾಕಷ್ಟು ಬೆಳೆ ಕಳ್ಕೊಂಡಿವಿ, ಸಾಕಷ್ಟು ಬೆಳೆ ಹಾನಿ ವೀಕ್ಷಣೆ ಮಾಡಕ್ಕೆ ಬಂದಂಥ ಸಚಿವರು ಶಾಸಕರು ತಕ್ಷಣ ಪರಿಹಾರ ಬರ್ತಂದ್ರೆ ಇವತ್ತು ಹೋದ ತಿಂಗಳು 30 ಅಂದರು, ಈ ತಿಂಗಳು 30 ಹೊಂಟವ, ಏನು ಹೇಳ್ತೀರಿ? ಈಗ ಸರ್ಕಾರಕ್ಕೆ ಎಲ್ಲ ಅವ್ರದವ್ರದ್ದು ಮಿನಿಸ್ಟರಿ ಲೆವೆಲ್ದಾಗ ಅವ್ರವ್ರೇ ಇದು ಮಾಡ್ಕೊಳತ್ತಾರ. ರೈತರು ಬರೆದಾಗ ಅವ್ರು ಏನೂ ಇದನ್ನೇ ಮಾಡ್ಲಕ್ಕೆ ತಯಾರಿಲ್ಲ. ಪರಿಹಾರ ಕರೆಕ್ಟ್ ಬಂತು ಅಂತಂದ್ರೆ ನಮ್ಮ ಮಕ್ಕಳದು ಫೀಸ್ ಅದು ಕೊಡ್ಲಕ್ಕೂ ಇದು ಆಯ್ತದ. ಮತ್ತು ಈಗ ಮುಂದೆ ನಮ್ಮದು ಏನದ ಕಡ್ಲಿ ಅದು ಎಲ್ಲ ನಮಗೆ ಬಿತ್ಲಕ್ಕೆ ಬೀಜಗಳು ಅದೆಲ್ಲ ಭಾಳ ಇದ್ರಾಗ ಇದ್ದೇವೆ ಈಗ ಸದ್ಯ. ಅದೊಟ್ಟು ಸರ್ ಈಗ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಬ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀವಿ, ಅದೊಟ್ಟು ಜಲ್ದಿ ಕೊಟ್ರಿ ಅಂತಂದ್ರೆ ರೈತರಿಗೆ ಭಾಳ ಹೆಲ್ಪ್ ಆಯ್ತದ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಸೊ ಇದು ರೈತರ ಮಾತು ಅಂತ ಹೇಳ್ಬೋದು. ಟೋಟಲಿ ಇಲ್ಲಿಯವರೆಗೆ ಟೋಟಲಿ ಪರಿಹಾರ ಬಂದಿಲ್ಲ, ಹೀಗಾಗಿ ತಕ್ಷಣವೇ ಬೆಳೆ ಹಾನಿ ಪರಿಹಾರ ಹಾಕಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ಏನು ಮಾಮೂರು ಯಾಕೆ ಹಾಕಲ್ಲ ಹೋಗ್ಯಾರ ಬೆಳೆ ಹಾನಿ ಪರಿಹಾರ? ಯಾಕೆ ಹಾಕಲ್ಲ, ಯಾಕೆ ಬಿಡಲ್ಲ, ಅವರು ಒಟ್ಟು ಇದರೊಳಗೆ ಇಲ್ಲ. ರೈತರು ಅವ್ರ ಲಕ್ಷ್ಯದಾಗೆ ಇಲ್ಲ ಅವರಿಗೆ. ರೈತರದ್ದು ಯಾರು ಅಂತ ಕೇಳಕ್ಕೆ ತಯಾರಿಲ್ಲ ಅವರು. ಎಷ್ಟೋ ಸಲ ರೋಡಿಗೆ ತಂದು ಹೋರಾಟ ಮಾಡಿದ್ರು ಕೂಡ ಯಾರೂ ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಇವ್ರು ಏನದಂದ್ರೆ ಪಾರ್ಟಿ ಬಾಜಿ ಮೇಲೆ ಇದು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಆ ಪಾರ್ಟಿದವನ ಈ ಪಾರ್ಟಿದವರ ಇವ್ರು ಬರ್ತಾ ಮಾಡ್ಕೊಂಡು ಕೆಲವು ತಾಲೂಕದಾಗ ಬಂದವಂತ ಹೇಳ್ತಾರೆ, ಕೆಲವು ತಾಲೂಕದಾಗ ನಮ್ಮಲ್ಲರೂ ಇನ್ನೂ ಬಂದಿಲ್ಲ, ಯಾರಿಗೂ ಭೀ ಬಂದಿಲ್ಲ. ಅದಕ್ಕಿಂತ ಆದಷ್ಟು ಬೇಗ ಬೆಳೆ ಪರಿಹಾರ ಮಾಡಿದ್ರೆ ಏನಂದ್ರೆ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಯ್ತದ. ಇಲ್ಲ ಅಂತಂದ್ರೆ ಬೆಳೆ ಎಲ್ಲ ಹಾಳಾಗಿ ಎಲ್ಲ ರೈತರು ಭಾಳ ಸಂಕಷ್ಟದಾಗ ಹರ. ಮುಂದೆ ಕೊಡಲಿಲ್ಲ ಅಂದ್ರೆ ಭಾಳ ಉಗ್ರ ಹೋರಾಟ ಮಾಡ್ತೇವೆ ನಾವೆಲ್ಲರೂ ಕೂಡಿ. ಒಟ್ಟು ಬಿದಿ ಪ್ರತಿಯೊಬ್ಬರು ಏನದಂದ್ರೆ ಹೋರಾಟ ಮಾಡಿದೆ, ಪ್ರತಿಯೊಬ್ಬರು ಏನಂದ್ರೆ ಹೋರಾಟ ಮಾಡಿದ್ರೆ ಇದು ನಮ್ಮ ಸಮಾಜ ಒಂದು ಹೋರಾಟ ಮಾಡೋದೊಂದು ಕರ್ತವ್ಯ ನಮ್ಮದೆಲ್ಲ. ಆದ ಕಡೆ ಇದು ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಪರಿಹಾರ ಹಾಕಿರೋದು ಒಳ್ಳೆಯದೇ. ಇಲ್ಲಾಂದ್ರೆ ಮುಂದೆ ಬರೋ ದಿವಸದಾಗ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಎಚ್ಚರಿಕೆ. ಸೊ ಇದು ರೈತರ ಆಕ್ರೋಶ ನುಡಿ ಅಂತ ಹೇಳ್ಬೋದು. ಈಗಲೇ NDRF ಕೇಂದ್ರ ಸರ್ಕಾರ ಹಣ ಬಂದರೂ ಕೂಡ ಟೋಟಲಿ ಬೀದರ್ ಜಿಲ್ಲಾಡಳಿತ ರೈತರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಆಗ್ತಾ ಇಲ್ಲ. ಒಂದು ವಾರ ಗಡುವು ಕೊಡ್ತೀವಿ, ವಾರದಲ್ಲಿ ರೈತರ ಬೆಳೆ ಹಾನಿ ಪರಿಹಾರ ರೈತರ ಅಕೌಂಟಿಗೆ ಜಮಾ ಆಗಲ್ಲೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಎಚ್ಚರಿಕೆ ಬೀದರ್ ಜಿಲ್ಲೆ ಅನ್ನದಾತರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.